ಎಲ್ಲರಿಗೂ ನಮಸ್ಕಾರ. ಕಳೆದ ಕ್ಲಾಸಲ್ಲಿ ಭಾರತದ ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದು. ಅದರಲ್ಲಿ ಎರಡು ವಿಧಗಳು ಬರುತ್ತೆ. ಒಂದು ಆಂತರಿಕ ಅಂಶಗಳು, ಮತ್ತೊಂದು ಬಾಹ್ಯ ಅಂಶಗಳು. ಈ ಆಂತರಿಕ ಅಂಶಗಳಲ್ಲಿ ನಾನು ನಿಮಗೆ ತಿಳಿಸಿರುವಂಥ ವಿಚಾರಗಳು ಭೌಗೋಳಿಕ ಅಂಶಗಳು, ಒಂದು ಇತಿಹಾಸದ ಅಂಶಗಳು, ಹಾಗೆ ಜನಸಂಖ್ಯೆ, ಹಾಗೆ ನ್ಯಾಚುರಲ್ ರಿಸೋರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್, ಇವುಗಳ ಬಗ್ಗೆ ನಾನು ಕಳೆದ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದರ ಮುಂದುವರಿದ ಭಾಗ. ಇನ್ನು ಉಳಿಕೆಯ ಅಂಶಗಳ ಬಗ್ಗೆ ನೀವು ಆಂತರಿಕ ಅಂಶಗಳಲ್ಲಿ ಇಷ್ಟು ಅಂಶಗಳು ಇವತ್ತು ನಾನು ನಿಮಗೆ ತಿಳಿಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೇನೆ. ಹಾಗಾಗಿ ಡಿಟರ್ಮಿನೆಂಟ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ, ಅದರಲ್ಲಿ ನಿಮಗೆ ಆಂತರಿಕ ಅಂಶಗಳಲ್ಲಿ ಆರ್ಥಿಕ ಅಂಶಗಳು, ಅಭಿವೃದ್ಧಿ, ರಾಷ್ಟ್ರೀಯ ಮತ್ತು ಮಿಲಿಟರಿ ಶಕ್ತಿ, ಸೈದ್ಧಾಂತಿಕ ವಿಚಾರಗಳು, ಸಾರ್ವಜನಿಕ ಅಭಿಪ್ರಾಯ, ನಿರ್ಧಾರ ತೆಗೆದುಕೊಳ್ಳುವವರು, ಹಾಗೆ ದೇಶೀಯ ಅಸ್ಥಿರತೆ, ಇಷ್ಟು ಅಂಶಗಳ ಬಗ್ಗೆ ನಾವು ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಭಾರತದ ವಿದೇಶಾಂಗ ನೀತಿಯ ಬಗ್ಗೆ, ಹೇಗೆ ಅದು ತನ್ನ ವಿದೇಶಾಂಗ ನೀತಿಯನ್ನು ರೂಪಿಸಿದೆ, ಅದರ ಮೂಲ ತತ್ವಗಳೇನು ಎಂಬುದರ ಬಗ್ಗೆ ಚರ್ಚೆ ಮಾಡ್ತಾ, ಹಾಗೆ ಒಂದು ರಾಷ್ಟ್ರ ತನ್ನ ವಿದೇಶಾಂಗ ನೀತಿಯನ್ನು ನಿರ್ಧಾರ ಮಾಡಬೇಕಾದ್ರೆ ಭಾರತ ಕೂಡ ಆ ಒಂದು ತನ್ನದೇ ಆದಂಥ ವಿದೇಶಗಳೊಡನೆ ತನ್ನ ವ್ಯವಹಾರವನ್ನು ಹೊಂದಬೇಕಾದ್ರೆ ಯಾವ ರೀತಿಯಲ್ಲಿ ತನ್ನದೇ ಆದಂತಹ ಒಂದು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಅದರ ಸಾಮರ್ಥ್ಯ ಏನು, ಅದರ ಭೌಗೋಳಿಕ ಲಕ್ಷಣಗಳೇನು, ಅದರ ಇತಿಹಾಸ ಏನು, ಅದರ ಪರಂಪರೆ ಏನು ಎಂಬುದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯವಾಗ್ತದೆ. ಹಾಗಾಗಿ ಇವತ್ತು ನಾನು ಅದರಲ್ಲಿ ಎಕನಾಮಿಕ್ ಫ್ಯಾಕ್ಟರ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆರ್ಥಿಕ ಅಂಶಗಳು. ಪ್ರಸ್ತುತ ವಿಶ್ವದಲ್ಲಿ ನೀವು ಯಾವುದರ ಆಳ್ವಿಕೆ ಇದೆ ಅಂತ ಹೇಳಿದ್ರೆ ಅದು ನಿಮಗೆ ಆರ್ಥಿಕ ಅಂಶಗಳ ಆಳ್ವಿಕೆ ಅಂತೇಳಿ ಕರಿತೇವೆ. ಇವತ್ತು ಬಲಿಷ್ಠ ರಾಷ್ಟ್ರಗಳನ್ನು ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ ನಿಮಗೆ ಅದು USA, ಚೀನಾ, ಜಪಾನ್, ಹಾಗೆ ಫ್ರಾನ್ಸ್, ರಷ್ಯಾ, ಜರ್ಮನಿ, ಈ ಎಲ್ಲ ದೇಶಗಳನ್ನು ನೋಡೋದೇ ಆದರೆ ಈ ಎಲ್ಲ ದೇಶಗಳ ಒಂದು ಶಕ್ತಿ ಅಡಗಿರುವುದು ಯಾವುದರಲ್ಲಿ ಅಂತ ಹೇಳಿದ್ರೆ ಅದರ ಆರ್ಥಿಕ ಶಕ್ತಿಯಲ್ಲಿ ಅಂತೇಳಿ ನಾವು ಅಂದಾಜು ಮಾಡ್ಬೋದು. ಹೀಗೆ ಯಾವ ರಾಷ್ಟ್ರ ಆರ್ಥಿಕತೆಯಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಗಳಿಸಿದೆಯೋ, ಅದು ವಿಶ್ವಕ್ಕೆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವುದರ ಮೂಲಕ ಹೆಚ್ಚಿನ ಗಳಿಕೆಯನ್ನು ಮಾಡ್ತಾ ಇದೆಯೋ ಅಂತಹ ರಾಷ್ಟ್ರ ಇವತ್ತು ವಿಶ್ವದಲ್ಲಿ ತನ್ನ ಒಂದು ಕೀರ್ತಿಯನ್ನು ಪಡೆದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಎಲ್ಲದರ ಮೂಲ, ಒಂದು ರಾಷ್ಟ್ರದ ಅಭಿವೃದ್ಧಿಯ ಮೂಲ ಯಾವುದು ಅಂತ ಹೇಳಿದ್ರೆ ಅದು ಹೊಂದಿರುವಂಥ ಆರ್ಥಿಕ ಶಕ್ತಿ ಅಂತೇಳಿ ನಾವು ಅಂದಾಜಿಸ್ಬೋದು. ಹೀಗೆ ಉದಾಹರಣೆಗೆ ನಿಮಗೆ ಪ್ರಸ್ತುತ ಚೀನಾ ಇವತ್ತು ಅಮೇರಿಕಕ್ಕೆ ಪೈಪೋಟಿ ನೀಡ್ತಾ ಇದೆ. ಹಾಗಾಗಿ ಅಮೇರಿಕಾ, ಚೀನಾ ಎರಡು ಬಲಿಷ್ಠ ದೇಶಗಳಾಗಿದ್ದು ವಸ್ತುಗಳ ಉತ್ಪಾದನೆ ಮಾರಾಟದಲ್ಲಿ ಈ ಎರಡರ ನಡುವೆ ತೀವ್ರತರವಾದಂತಹ ಒಂದು ಪೈಪೋಟಿ ಇರುವಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಅಂಶಗಳೇನಾಗಿದೆ ಅಂತ ಹೇಳಿದ್ರೆ, ಆರ್ಥಿಕ ಅಂಶಗಳು ಯಾವ ರಾಷ್ಟ್ರ ಇವತ್ತು ಕೈಗಾರಿಕೆಗಳಿರ್ಬೋದು, ಉದ್ದಿಮೆಗಳಿರ್ಬೋದು, ವಸ್ತುಗಳ ಉತ್ಪಾದನೆಯಲ್ಲಿ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿರುತ್ತೋ ಮತ್ತು ಹೆಚ್ಚಿನ ವಸ್ತುಗಳನ್ನು ಉತ್ಪಾದನೆ ಮಾಡೋದ್ರ ಮೂಲಕ ಇತರ ದೇಶಗಳಿಗೆ ಅದನ್ನು ಮಾರಾಟ ಮಾಡ್ತಾ ಇರುತ್ತೋ ಆ ರಾಷ್ಟ್ರ ಹೆಚ್ಚಿನ ಆದಾಯವನ್ನು ಗಳಿಸೋದ್ರ ಮೂಲಕ ತನ್ನ ದೇಶದ ಅಭಿವೃದ್ಧಿಯನ್ನು ಗಳಿಕೆಯನ್ನು ಮಾಡಿಕೊಳ್ಳುತ್ತೆ. ಯಾವಾಗ ಹಣದ ಅರಿವು ಹೆಚ್ಚಾಗ್ತದೋ ಆವಾಗ ಇತರ ಜನರ ಒಂದು ಬದುಕು ಕೂಡ ಹೆಚ್ಚಾಗ್ತದೆ, ಅವರ ವೆಲ್ಫೇರ್ ಫಂಕ್ಷನ್ಸ್ ಕೂಡ ಹೆಚ್ಚಾಗ್ತಾ ಹೋಗೋದ್ರ ಮೂಲಕ ಆ ದೇಶದ ಮಿಲಿಟರಿ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹೀಗೆ ಒಂದಕ್ಕೊಂದು ಪೂರಕವಾದಂಥ ಅಂಶಗಳಾಗಿದ್ದು ಯಾವ ದೇಶ ನಿಮ್ಗೆ ಆರ್ಥಿಕತೆಯಲ್ಲಿ ಹೆಚ್ಚಿನ ಒಂದು ಶಕ್ತಿಯನ್ನು ಹೊಂದಿರುತ್ತೋ, ಆರ್ಥಿಕತೆಯಲ್ಲಿ ಅಗಾಧವಾದಂತಹ ಪ್ರಮಾಣದ ವಸ್ತುಗಳ ಉತ್ಪಾದನೆ ಮಾರಾಟ ಇದೆಯೋ ಆ ದೇಶ ಇವತ್ತು ವಿಶ್ವದ ಭೂಪಟದಲ್ಲಿ ತನ್ನದೇ ಆದಂಥ ಶ್ರೇಷ್ಠತೆಯನ್ನು ಹೊಂದೋದಕ್ಕೆ ಅದು ಸಾಧ್ಯ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಯಾವ ಇದಕ್ಕೆ ವಿರುದ್ಧವಾಗಿ ನೀವೇನಾದರೂ ಕೂಡ ಆ ದೇಶ ಏನಾದರೂ ಕೂಡ ಆರ್ಥಿಕತೆಯಲ್ಲಿ ಹಿಂದುಳಿದಿದ್ದರೆ ಎಲ್ಲ ವಸ್ತುಗಳನ್ನು ಅದು ವಿದೇಶಗಳಿಂದ ತರಿಸ್ಕೊಳ್ತಾ ಇದ್ದರೆ ಆ ದೇಶ ಯಾವತ್ತೂ ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯವಾಗೋದಿಲ್ಲ. ಏಕೆ ಅಂತ ಹೇಳಿದ್ರೆ ವಿದೇಶಿ ವಿನಿಮಯ ಅನ್ನುವಂಥದ್ದು ಬೇರೆ ದೇಶಕ್ಕೆ ತನ್ನ ಆ ರಾಷ್ಟ್ರದ ಸಂಪತ್ತು ಹರಿದು ಹೋಗ್ತದೆ. ಹಾಗಾಗಿ ಅದು ಒಂದು ಬಡ ರಾಷ್ಟ್ರವಾಗಿ ಅಥವಾ ಇತರ ದೇಶಗಳ ಆಶ್ರಯದಲ್ಲೇ ಅದು ಬದುಕುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅದಕ್ಕೆ ಉದಾಹರಣೆಯಾಗಿ ನಾವು ಅನೇಕ ದೇಶಗಳನ್ನು ಉದಾಹರಣೆಗೆ ಕೊಡ್ಬೋದು. ಉದಾಹರಣೆಗೆ ಆಫ್ರಿಕಾ ಮತ್ತು ಏಷ್ಯಾದ ಬಡ ರಾಷ್ಟ್ರಗಳು, ಈ ದೇಶಗಳು ಇವತ್ತು ಕೂಡ ಏನಾಗಿದೆ ಅಂತ ಹೇಳಿದ್ರೆ ತಮ್ಮದೇ ಆದಂತಹ ಒಂದು ಸ್ವಾವಲಂಬನೆಯನ್ನು ಗಳಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಬೇರೆ ದೇಶಗಳ ಆಶ್ರಯದಲ್ಲಿ, ಬೇರೆ ದೇಶಗಳ ಬೆಂಬಲದಲ್ಲಿ ಇವತ್ತು ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ನೋಡಿ, ಪ್ರಸ್ತುತ ಉದಾಹರಣೆಯನ್ನು ನಾವು ನೋಡೋದೇ ಆದರೆ ನಿಮಗೆ ನೇಪಾಳ, ಭೂತಾನ್,
ಹಾಗೆ ನಿಮಗೆ ಅಫ್ಘಾನಿಸ್ತಾನ, ಈ ದೇಶಗಳೇನು ಅಂತ ಹೇಳಿದ್ರೆ ನೋಡಿ, ಭಾರತ ನೇಪಾಳಕ್ಕೆ ಎಲ್ಲ ರೀತಿಯ ಸರಕು ಸಾಮಾನುಗಳನ್ನು ಸರಬರಾಜು ಮಾಡ್ತಾ ಇದೆ, ಅದು ರಿಯಾಯಿತಿ ದರದಲ್ಲಿ. ಸೊ ನಮ್ಮ ದೇಶದ ಪ್ರಜೆಗಳಿಗೂ ಕೂಡ ಅಷ್ಟು ರಿಯಾಯಿತಿ ದರದಲ್ಲಿ ಸಿಗೋಲ್ವೇನೋ ಅಷ್ಟು ರಿಯಾಯಿತಿಯನ್ನು ಕೊಡೋದ್ರ ಮೂಲಕ ಇವತ್ತು ನೇಪಾಳಕ್ಕೆ ನೀವು ಸಿಲಿಂಡರ್ಗಳನ್ನು ಸಪ್ಲೈ ಮಾಡ್ಬೋದು, ಪೆಟ್ರೋಲಿಯಂ ಉತ್ಪಾದನೆಗಳನ್ನು ಸಪ್ಲೈ ಮಾಡುತ್ತೆ, ಹಾಗೆ ಆಹಾರ ಧಾನ್ಯಗಳನ್ನು ಸಪ್ಲೈ ಮಾಡುತ್ತೆ. ಬಹಳ ರಿಯಾಯಿತಿ ದರದಲ್ಲಿ ನಮ್ಮ ದೇಶದಲ್ಲಿ ಯಾವ ಬೆಲೆ ಇದೆಯೋ ಅದೇ ಬೆಲೆಗೆ ಮಾರಾಟ ಕೊಡ್ತಾ ಇದೆ ಆ ದೇಶಕ್ಕೆ. ಏಕೆ ಅಂತ ಹೇಳಿದ್ರೆ ಭಾರತ ಒಂದು ಆರ್ಥಿಕ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ನೇಪಾಳಕ್ಕೆ ಸಹಾಯ ಮಾಡುವಂಥ ಉದ್ದೇಶದಿಂದ ಈ ರೀತಿಯ ಕ್ರಮಗಳನ್ನು ಭಾರತ ನೀಡ್ತಾ ಇರುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಸೊ ಹೀಗಾಗಿ ಭಾರತ ಮಾರಾಟ ಮಾಡೋದ್ರ ಮೂಲಕ ನೇಪಾಳದಿಂದ ವಿದೇಶಿ ವಿನಿಮಯವನ್ನು ಪಡ್ಕೊಳ್ಳುತ್ತೆ. ಆ ಮೂಲಕ ಭಾರತ ಒಂದು ಬಲಿಷ್ಠ ದೇಶವಾಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಭಾರತ ಇತ್ತೀಚಿನ ದಿನಗಳಲ್ಲಿ ಅತಿ ವೇಗವಾಗಿ ಬೆಳೆಯುವಂತಹ ಆರ್ಥಿಕತೆಯನ್ನು ಹೊಂದಿರುವಂತಹ ಒಂದು ಬೃಹತ್ 5ನೆಯ ಒಂದು ದೊಡ್ಡ ದೇಶವಾಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಹೀಗೆ ಭಾರತ ವಿಶ್ವದ ಆರ್ಥಿಕತೆಯಲ್ಲಿ ಒಂದು ಶ್ರೇಷ್ಠ ದೇಶವಾಗಿ ನಾವಿವತ್ತು ಗುರುತಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಹೀಗೆ ಒಂದು ರಾಷ್ಟ್ರದ ಅಭಿವೃದ್ಧಿ ಇರಲಿ ಅಥವಾ ಅನಭಿವೃದ್ಧಿ ಇರಲಿ, ಆ ದೇಶವನ್ನು ಯಾವ ಒಂದು ಅಂಶಗಳ ಆಧಾರದ ಮೇಲೆ ಅಳತೆ ಮಾಡಲಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಆ ದೇಶ ಹೊಂದಿರುವಂತಹ ಆರ್ಥಿಕ ಅಂಶಗಳ ಆಧಾರದ ಮೇಲೆ ಅದನ್ನು ಒಂದು ನಿರ್ಧಾರವನ್ನು ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ, ಆ ದೇಶದ ಒಂದು ಶಕ್ತಿ ಹೇಗಿದೆ ಎಂಬುದನ್ನು. ಸೊ ಹೀಗೆ ನಂತರ ನಿಮಗೆ ನಂತರದ ಅಂಶವನ್ನು ನೋಡೋಣ, ಅಭಿವೃದ್ಧಿ, ಡೆವಲಪ್ಮೆಂಟ್ ಅಂತೇಳಿ ನಾವು ಕರಿತೇವೆ. ನೋಡಿ, ಅಭಿವೃದ್ಧಿ ಇವತ್ತು ವಿಶ್ವದ ರಾಷ್ಟ್ರಗಳನ್ನು ನಾವು ನೋಡೋದೇ ಆದರೆ ನಿಮಗೆ 3 ಭಾಗಗಳನ್ನಾಗಿ ನಾವು ಮಾಡ್ತೇವೆ. ಒಂದು ಅಭಿವೃದ್ಧಿ ಹೊಂದಿದ ದೇಶಗಳು, ಡೆವಲಪ್ಡ್ ಕಂಟ್ರೀಸ್. ಇನ್ನೊಂದು ಅಭಿವೃದ್ಧಿಶೀಲ ದೇಶಗಳು, ಡೆವಲಪಿಂಗ್ ಕಂಟ್ರೀಸ್. ಹಾಗೆ ಬಡ ರಾಷ್ಟ್ರಗಳು, ಹಿಂದುಳಿದ ರಾಷ್ಟ್ರಗಳು ಅಂತೇಳಿ ನಾವು ಕರಿತೀವಿ, ಪೂರ್ ಕಂಟ್ರೀಸ್ ಅಂತೇಳಿ ಇವುಗಳನ್ನು ಕರಿಬೋದು. ಸೊ ಹೀಗೆ 3 ವಿಧಗಳನ್ನಾಗಿ ನಾವು ಮಾಡಿಕೊಂಡ್ರೆ ಹಂಗಾಗಿ ಅಂತಾರಾಷ್ಟ್ರೀಯ ಸಂಬಂಧವನ್ನು ವೃದ್ಧಿಸಲು, ಅಂತಾರಾಷ್ಟ್ರೀಯ ಸಂಬಂಧವನ್ನು ಇತರ ದೇಶಗಳೊಂದಿಗೆ ಹೊಂದಲು ಅತ್ಯಂತ ಹೆಚ್ಚು ಆಸಕ್ತಿದಾಯಕವಾದಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ ನಿಮಗೆ ಆ ದೇಶ ಹೊಂದಿರುವಂತಹ ಅಭಿವೃದ್ಧಿಯಾಗಿರ್ತದೆ. ಹಾಗಾಗಿ ಇವತ್ತು ಅಭಿವೃದ್ಧಿ ಹೊಂದಿದಂಥ ದೇಶಗಳೆಡೆ ಹೆಚ್ಚಿನ ದೇಶಗಳು ಆಕರ್ಷಣೀಯ ಮನೋಭಾವನೆಯನ್ನು ಹೊಂದಿರ್ತವೆ. ಹಾಗಾಗಿ ನಾವು ಈಗ ಶ್ರೀಮಂತರ ಬಳಿ ಜನರು ಹೆಂಗೆ ಬಡ ಜನರು ಹೋಗ್ತಾರೋ ಅವರ ಸಹಾಯಕ್ಕಾಗಿ, ಅವರ ಮತ್ತೊಂದು ಕೆಲಸ ಕಾರ್ಯಗಳಿಗಾಗಿ, ಹಂಗಾಗಿ ಇವತ್ತು ಶ್ರೀಮಂತನಿಗೆ ಹೆಚ್ಚಿನ ವ್ಯಾಲ್ಯೂ ಇರ್ತದೆ. ನೀವು ನೋಡಿ, ಯಾರಾದರೂ ಶ್ರೀಮಂತರು ರಾಜಕೀಯಕ್ಕೆ ಹೋಗ್ತಾರೆ, ಆ ಮೂಲಕ ರಾಜಕೀಯ ಅಧಿಕಾರವನ್ನು ನೀಡಿತಾರೆ. ಸಾಮಾಜಿಕ ಸ್ಥಾನಮಾನಗಳಿದೆ, ಅವರಿಗೆ ಧಾರ್ಮಿಕ ಸ್ಥಾನಮಾನಗಳನ್ನು ನಾವು ಕಾಣ್ತೇವೆ. ಹೀಗೆ ಸಮಾಜದಲ್ಲಿರ್ಬೋದು, ಸರ್ಕಾರದಲ್ಲಿರ್ಬೋದು, ಸಾಮಾಜಿಕ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಎಲ್ಲ ಸ್ಥಾನಮಾನಗಳನ್ನು ಶ್ರೀಮಂತರಿಗೆ ಸಿಗುವಂಥದ್ದನ್ನು ನಾವು ವಾಸ್ತವಿಕವಾಗಿ ನಾವು ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ನೀವು ವಿಶ್ವದ ಅಂತಾರಾಷ್ಟ್ರೀಯ ರಾಜಕೀಯದ ವ್ಯವಸ್ಥೆಯಲ್ಲೂ ಕೂಡ ಹೀಗೆ ಶ್ರೀಮಂತ ದೇಶಗಳಿಗೆ ಹೆಚ್ಚಿನ ಆದ್ಯತೆ ದೊರಕುತ್ತೆ, ಬಡ ದೇಶಗಳಿಗೆ ಆದ್ಯತೆ ಕಡಿಮೆ ಇರ್ತದೆ. ಹಾಗಾಗಿ ಇವತ್ತು ವಿಶ್ವದಲ್ಲಿ ಅಭಿವೃದ್ಧಿ ಹೊಂದಿದಂತಹ ದೇಶಗಳು ಏನಾಗ್ತದೆ ಅಂದರೆ ಎಲ್ಲ ಸ್ಥಾನಮಾನಗಳನ್ನು ಆ ಒಂದು ಗೌರವ ಘನತೆಯನ್ನು ಪಡೆದುಕೊಳ್ಳೋದ್ರ ಮೂಲಕ ತಮ್ಮದೇ ಆದಂಥ ಪ್ರಭಾವವನ್ನು ಬೆಳೆಸ್ಕೊಳ್ತೇವೆ. ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಶಕ್ತಿ ರಾಜಕಾರಣವನ್ನು ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗಾಗಿ ಇವತ್ತು ಇಡೀ ಅಂತಾರಾಷ್ಟ್ರೀಯ ಸಂಘಟನೆಗಳೇನಿದೆ, ಅದು ಅಂತಾರಾಷ್ಟ್ರೀಯ ಅನೇಕ ಸಂಘಟನೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಅದರಲ್ಲಿ ವಿಶ್ವಸಂಸ್ಥೆಯು ಕೂಡ ಅದರ ಒಂದು ಬಲಿಷ್ಠ ಅಂತಾರಾಷ್ಟ್ರೀಯ ಸಂಘಟನೆ. ಈ ಬಲಿಷ್ಠ ದೇಶಗಳು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಈ ಅಂತಾರಾಷ್ಟ್ರೀಯ ಸಂಘಟನೆಗಳೇನಿದೆ, ಈ ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಿಯಂತ್ರಿಸುವುದರ ಮೂಲಕ ಆ ಸಂಸ್ಥೆಗಳನ್ನು ತಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತವೆ. ಹೀಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಏನು ಅಂತಾರಾಷ್ಟ್ರೀಯ ಕಾನೂನುಗಳಿರ್ಬೋದು, ಸಂಘಟನೆಗಳಿರ್ಬೋದು, ನಿಯಮಗಳಿರ್ಬೋದು, ತತ್ವಗಳಿರ್ಬೋದು, ಎಲ್ಲವನ್ನು ನಿರ್ಧಾರ ಮಾಡುವಂಥದ್ದು, ಅವುಗಳನ್ನು ಪಾಲನೆ ಮಾಡಲು ನೋಡಿಕೊಳ್ಳುವಂಥದ್ದು ಎಲ್ಲವೂ ಕೂಡ ಈ ಬಲಿಷ್ಠ ದೇಶಗಳು, ಅಭಿವೃದ್ಧಿ ಹೊಂದಿದ ದೇಶಗಳೇ ಅಂಥೇಳಿ ನಾವು ಭಾವಿಸ್ಬೋದು. ಆ ದೇಶಗಳನ್ನು ನಾನು ಮತ್ತೊಮ್ಮೆ ಹೇಳೋದೇ ಆದರೆ ನಿಮಗೆ ಅದು ಅಮೇರಿಕಾ ನಿಮಗೆ ಪವರ್ಫುಲ್ ನೇಷನ್ ಅದು. ಹಾಗೆ ರಷ್ಯಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಹೀಗೆ ಇತ್ಯಾದಿ. ಚೀನಾವು ಕೂಡ ಇತ್ತೀಚೆಗೆ ಅದು ಸೇರ್ಪಡೆ ಆಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಈ ದೇಶಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅಭಿವೃದ್ಧಿಯನ್ನು ಆಧಾರವಿಟ್ಕೊಳ್ಳೋದ್ರ ಮೂಲಕ ತಮ್ಮದೇ ಆದಂಥ ಪ್ರತಿಷ್ಠೆಯನ್ನು ಮೆರೆಯುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಅಭಿವೃದ್ಧಿ ಅನ್ನುವಂಥದ್ದು ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯ ಒಂದು ನಿರ್ಧಾರದಲ್ಲಿ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗೆ ಭಾರತ ದೇಶದಲ್ಲೂ ಕೂಡ ಇವತ್ತು ವೇಗವಾಗಿ ಅಭಿವೃದ್ಧಿ ಆಗುತ್ತಿರುವಂಥ ದೇಶಗಳ ಪಟ್ಟಿಯಲ್ಲಿ ಭಾರತ ಒಂದು ಮುಂಚೂಣಿಯಲ್ಲಿರುವಂಥ ರಾಷ್ಟ್ರ ಅಂತೇಳಿ ನಾವೆಲ್ಲ ತಿಳಿದುಕೊಳ್ಬೋದು. ಹೀಗೆ ಭಾರತ ಒಂದು ವೇಗವಾಗಿ ಬೆಳೀತಾ ಇದೆ, ಯುವಕರನ್ನು ಹೊಂದಿರುವಂಥ ದೇಶ, ಯುವಶಕ್ತಿಯನ್ನು ಹೊಂದಿರುವಂಥ ದೇಶ ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿ ಭಾರತ ಭಾಳ ಶೀಘ್ರವಾಗಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಒಂದು ಸ್ಪರ್ಧೆಯನ್ನು ನೀಡುವುದರ ಮೂಲಕ ವಿಶ್ವದ ಒಂದು ಬಲಿಷ್ಠ ದೇಶವಾಗುವ ಇವತ್ತು ಭಾರತ ಸಾಗ್ತಾ ಇದೆ ಅಂಥೇಳಿ ನಾವು ತಿಳಿಬೋದು.
ನಂತರದ ಅಂಶವನ್ನು ನೋಡೋದೇ ಆದರೆ ನಿಮಗೆ ರಾಷ್ಟ್ರೀಯ ಮತ್ತು ಮಿಲಿಟರಿ ಶಕ್ತಿ. ರಾಷ್ಟ್ರೀಯ ಶಕ್ತಿ ಅಂತ ಹೇಳಿದ್ರೆ ಕೇವಲ ಮಿಲಿಟರಿ ಶಕ್ತಿ ಅಲ್ಲ, ಅದು ಒಟ್ಟಾರೆ ರಾಷ್ಟ್ರವು ಹೊಂದಿರುವಂತಹ ಸಾಮರ್ಥ್ಯ ಅಂತೇಳಿ ಕರಿತೀವಿ, ಬಲ ಅಂತೇಳಿ ಕರಿತೀವಿ. ಬಲ ಅದನ್ನು ಹೇಗೆ ಬಲವನ್ನು ನಿರ್ಧಾರ ಮಾಡಲಾಗ್ತದೆ, ಇಡೀ ರಾಷ್ಟ್ರೀಯ ಶಕ್ತಿಯನ್ನು ಹೇಗೆ ನಿರ್ಧಾರ ಮಾಡಲಾಗ್ತದೆ ಅಂದರೆ ಅದು ಹೊಂದಿರುವಂತಹ ಸೈದ್ಧಾಂತಿಕ ವಿಚಾರಗಳಿರ್ಬೋದು, ಮಿಲಿಟರಿ ಶಕ್ತಿ ಇರ್ಬೋದು, ಹಾಗೆ ನಿಮಗೆ ಆರ್ಥಿಕ ಅಂಶಗಳಿರ್ಬೋದು, ಹಾಗೆ ಅದರ ಇತಿಹಾಸ ಇರ್ಬೋದು, ಸೊ ಹೀಗೆ ಜನರ ಮನೋಭಾವನೆ ಇರ್ಬೋದು. ಇದೆಲ್ಲದರ ಆಧಾರದ ಮೇಲೆ ಒಂದು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧಾರ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಹೀಗೆ ಒಂದು ರಾಷ್ಟ್ರ ಯಾವ ರೀತಿಯಲ್ಲಿ ಶಕ್ತಿಯನ್ನು ಹೊಂದಿದೆ, ಆ ಶಕ್ತಿಯ ಆಧಾರದ ಮೇಲೆ ತನ್ನ ಹಿತಾಸಕ್ತಿಯನ್ನು ಹೇಗೆ ಕಾಪಾಡಿಕೊಳ್ತದೆ ನೋಡಿ. ಪ್ರತಿಯೊಂದು ದೇಶವೂ ಕೂಡ ತನ್ನದೇ ಆದಂತಹ ನ್ಯಾಷನಲ್ ಇಂಟ್ರೆಸ್ಟನ್ನು ಹೊಂದಿರುತ್ತೆ. ಆ ಒಂದು ಹಿತಾಸಕ್ತಿಯನ್ನು ಅದು ಕಾಯ್ದುಕೊಳ್ಳುವ ಸಲುವಾಗಿ ಹೇಗೆ ಇತರ ದೇಶಗಳ ಮೇಲೆ ಪ್ರಭಾವ ಬೀರುತ್ತೆ ಎಂಬುದರ ಆಧಾರದ ಮೇಲೆ ಆ ರಾಷ್ಟ್ರದ ಒಂದು ಶಕ್ತಿಯನ್ನು ಅಳೆಯುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಹೀಗೆ ನಾವು ಒಂದು ರಾಷ್ಟ್ರ ಸೊ ಮತ್ತೊಂದು ದೇಶದೊಂದಿಗೆ ಅದು ಸಂಬಂಧವನ್ನು ಅಥವಾ ವ್ಯವಹಾರವನ್ನು ಹೊಂದುವಂಥ ಸಂದರ್ಭದಲ್ಲಿ ಅದು ಹೇಗೆ ಸೊ ಇತರ ದೇಶಗಳೊಡನೆ ಸಂಬಂಧವನ್ನು ಬೆಳೆಸುತ್ತೆ, ಯಾವ ಉದ್ದೇಶಕ್ಕಾಗಿ ಮಾಡುತ್ತೆ ಎಂಬುದು ಭಾಳ ಮುಖ್ಯವಾಗುತ್ತೆ. ಹಾಗಾಗಿ ವಿಶ್ವದ ಯಾವುದೇ ದೇಶವನ್ನು ತೆಗೆದುಕೊಳ್ಳಿ, ಅದು ಭಾರತವು ಸೇರಿದಂತೆ ಸೊ ಏನಾಗ್ತದೆ ಅಂತ ಹೇಳಿದ್ರೆ ತನ್ನದೇ ಆದಂತಹ ಒಂದು ಅನುಕೂಲತೆಗಳನ್ನು ಇಂಟ್ರೆಸ್ಟ್ ಅಂತೇಳಿ ಕರಿತೇವೆ. ಅಂದರೆ ನಿಮಗೆ ನ್ಯಾಷನಲ್ ಇಂಟ್ರೆಸ್ಟ್ ಅಂತೇಳಿ ಕರಿತೀವಿ, ಹಿತಾಸಕ್ತಿ ಅಂತೇಳಿ ಕರಿತೀವಿ. ಆ ಹಿತಾಸಕ್ತಿಯನ್ನು ಸೊ ಮೂಲವಾಗಿ ಇಟ್ಕೊಳ್ಳೋದ್ರ ಮೂಲಕ ಪ್ರತಿಯೊಂದು ದೇಶವೂ ಕೂಡ ಇತರ ದೇಶದೊಡನೆ ಸಂಬಂಧವನ್ನು ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಸೊ ಅದು ನಿಮಗೆ ಭಾರತವು ಕೂಡ ಹೊರತಲ್ಲ. ಹಾಗಾಗಿ ಭಾರತವು ತನಗೆ ಯಾವ ರೀತಿಯ ಅನುಕೂಲತೆಗಳಾಗ್ತದೆ ಎಂಬುದನ್ನು ಆಧರಿಸಿದ್ದು ಆ ಮೂಲಕ ಅದು ರಷ್ಯಾದೊಡನೆ ಇರ್ಬೋದು, ಅಮೇರಿಕದೊಡನೆ ಇರ್ಬೋದು, ಇತರ ಯಾವುದೇ ದೇಶಗಳೊಂದಿಗೆ ಸಂಬಂಧವನ್ನು ಹೊಂದೋದಕ್ಕೆ ಪ್ರಯತ್ನ ಪಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಪ್ರಸ್ತುತ ಉದಾಹರಣೆಯನ್ನಾಗಿ ಕೊಡಬೇಕಾಗ್ತದೆ. ನೋಡಿ, ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ಸಮಸ್ಯೆ ಇದೆ, ನದಿ ನೀರಿನ ಸಮಸ್ಯೆಗಳಿದೆ. ಆ ನದಿ ನೀರಿನ ಸಮಸ್ಯೆ ಮತ್ತು ಗಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಲಿಕ್ಕಾಗಿ ಇವೆರಡೂ ರಾಷ್ಟ್ರಗಳು ಕೂಡ ಮಾತುಕತೆಯ ಮೂಲಕ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಅದು ಬಗೆಹರಿತಾ ಇಲ್ಲ. ಹಂಗಾಗಿ ಎರಡೂ ರಾಷ್ಟ್ರಗಳು ಕೂಡ ಒಂದು ಬಿಗಿ ನಿಯಂತ್ರಣವನ್ನು ಇಟ್ಕೊಳ್ಳೋದ್ರ ಮೂಲಕ ಎರಡೂ ಕೂಡ ಸಮಸ್ಯೆಯನ್ನು ಒಂದಕ್ಕೊಂದು ಪೂರಕವಾಗಿಲ್ಲದೆ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇರುವಂಥದ್ದನ್ನು ಕಾಣ್ತೇವೆ. ಹಾಗಾಗಿ ಒಂದಕ್ಕೊಂದು ತನ್ನ ಒಂದು ಪರವಾದಂಥ ನಿಲುವನ್ನೇ ಹೊಂದಿರುವಂಥದ್ದನ್ನು ನಾವು ಕಾಣ್ಬೋದು. ಸೊ ಹೀಗೆ ಎರಡೂ ರಾಷ್ಟ್ರಗಳು ಕೂಡ ಯುದ್ಧಕ್ಕೆ ಮುಂದಾಗುವಂಥ ಸಂದರ್ಭಗಳು ಭಾಳಷ್ಟು ಸಂದರ್ಭದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಂದಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಹೀಗೆ ಇದಕ್ಕೆ ಅದನ್ನು ಹೇಗೆ ಬಗೆಹರಿಸುವಂಥದ್ದು? ಸೊ ಭಾರತವು ಕೂಡ ಒಂದು ಪ್ರಬಲ ಶಕ್ತಿ, ಚೀನಾವು ಕೂಡ ಒಂದು ಅತ್ಯಂತ ಹೆಚ್ಚು ಶಕ್ತಿಯನ್ನು ಹೊಂದಿರುವಂಥ ರಾಷ್ಟ್ರ. ಚೀನಾವನ್ನು ನೀವು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ಇಡೀ ವಿಶ್ವದಲ್ಲೇ ಒಂದು ಬಲಿಷ್ಠ ದೇಶವಾಗುವತ್ತ ಇವತ್ತು ಸಾಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಹೀಗೆ ಈ ದೇಶದೊಡನೆ ಭಾರತ ಹೇಗೆ ವ್ಯವಹಾರವನ್ನು ಮಾಡಬೇಕು? ಅದು ನೋಡಿ, ಭಾರತ ಮತ್ತು ಚೀನಾ ನಡುವೆ ಏನಾದರೂ ಯುದ್ಧ ಏರ್ಪಟ್ಟಲ್ಲಿ ಚೀನಾ ಮೇಲುಗೈ ಸಾಧಿಸಬಹುದೋ ಏನೋ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಇಡೀ ವಿಶ್ವದಲ್ಲಿ ದೊಡ್ಡ ಸೈನ್ಯ ಇದೆ. ಹಾಗಾಗಿ ಒಂದು ಚೀನಾದ ಸೈನ್ಯವನ್ನು ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸೈನ್ಯವನ್ನು ಹೊಂದಿರುವಂಥ ದೇಶ ಅಂತೇಳಿ ಕರೆಯಲಾಗ್ತದೆ. ಸೊ ಹಾಗಾಗಿ ಭಾರತ ಅದಕ್ಕೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ಸಂಘಟನೆಯನ್ನು ಮಾಡ್ಕೊಳ್ತಾ ಇದೆ. ಏನೋ ಒಂದು ರಾಷ್ಟ್ರೀಯ ಶಕ್ತಿಯನ್ನು ಬಳಸ್ಕೊಳ್ಳೋದ್ರ ಮೂಲಕ ತನ್ನ ಒಂದು ಬೃಹತ್ ಜನಸಂಖ್ಯೆ ಮತ್ತು ಬೃಹತ್ ದೇಶವಾಗಿರೋದ್ರಿಂದ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ, ಅಂದರೆ ಪ್ರಜಾಪ್ರಭುತ್ವವನ್ನು ಹೊಂದಿರೋದ್ರಿಂದ ಈ ದೇಶ ಏನು ಮಾಡುತ್ತೆ, ಇತರ ಪ್ರಜಾಪ್ರಭುತ್ವ ರಾಷ್ಟ್ರಗಳೊಡನೆ ಒಂದು ಉತ್ತಮ ಸಂಬಂಧವನ್ನು ಹೊಂದೋದ್ರ ಮೂಲಕ ಅದು ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್, ಭಾರತ ಈ 4 ರಾಷ್ಟ್ರಗಳು ಸೇರಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ಒಕ್ಕೂಟವನ್ನು ಮಾಡ್ಕೊಳ್ಳೋದ್ರ ಮೂಲಕ ಇವತ್ತು ಚೀನಾ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಗಡಿಯನ್ನು ಸಾಕಷ್ಟು 14 ದೇಶಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿದೆ. ಹಾಗಾಗಿ ತೈವಾನ್ನೊಡನೆ ಸಂಘರ್ಷ ಇದೆ, ಚೀನಾ ಮತ್ತು ತೈವಾನ್ ನಡುವಿನ ಸಂಘರ್ಷ, ಜಪಾನ್ ಮತ್ತು ಚೀನಾ ನಡುವಿನ ಸಂಘರ್ಷ, ಚೀನಾ ಹಾಗೆ ಭಾರತ ನಡುವೆ ಸಂಘರ್ಷ, ಹಾಗೆ ಆಸ್ಟ್ರೇಲಿಯಾದೊಡನೆ ಸಂಘರ್ಷ, ಈ ರೀತಿಯಲ್ಲಿ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಇಂಟರ್ನ್ಯಾಷನಲ್ ಸ್ಟ್ರಾಟಜಿಯಲ್ಲಿ ಏನು ಮಾಡಲಾಗ್ತದೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಸ್ಟ್ರಾಟಜಿನ 4 ದೇಶಗಳು ಮಾಡ್ಕೊಳ್ಳೋದ್ರ ಮೂಲಕ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡ್ಕೊಳ್ಳೋದ್ರ ಮೂಲಕ ಚೀನಾವನ್ನು ಎದುರಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಆಗ ಚೀನಾ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಭಾರತದ ವಿರುದ್ಧ ಅದು ಯುದ್ಧ ಮಾಡೋದಕ್ಕೆ ಮುಂದಾಗೋದಿಲ್ಲ. ಈ ರೀತಿ ಅಂದರೆ ಯಾಕೆ ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದಿದಂಥ ದೇಶಗಳಿಗಾದರೆ ನಿಮಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ಬಡ ದೇಶಗಳಾದರೆ ಯಾವ ದೇಶಗಳು ಕೂಡ ಆದ್ಯತೆ ಕೊಡೋದಿಲ್ಲ, ಅವು ಕೇವಲವಾಗಿ ಕಾಣಲಾಗ್ತದೆ. ಆ ಮೂಲಕ ಬರೀ ಸಹಾಯ ಹಸ್ತವನ್ನು ಮಾತ್ರ ಮಾಡ್ಬೋದೇ ವಿನಃ ಸಹಭಾಗಿತ್ವ ಇರೋದಿಲ್ಲ. ಹಾಗಾಗಿ ಅದರಲ್ಲಿ ಭಾಗವಹಿಸದೆ ಕೇವಲ ಸಹಾಯಧನವನ್ನು ಮಾತ್ರ ಮಾಡುವಂಥದ್ದನ್ನು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಇವತ್ತು ಇಡೀ ವಿಶ್ವದ ಒಂದು ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಛಾಪುವನ್ನು ಮೂಡಿಸಬೇಕು ಅಂತ ಹೇಳಿದ್ರೆ ಅದು ಒಂದು ಶಕ್ತಿಯನ್ನು ಹೊಂದಿರಬೇಕು, ಹಾಗೂ ರಾಷ್ಟ್ರೀಯ ಒಂದು ಶಕ್ತಿಯನ್ನು ಹೊಂದೋದ್ರ ಮೂಲಕ ಇದು ಸಾಧ್ಯವಾಗ್ತದೆ. ನಂತರ ನಿಮಗೆ ಮತ್ತೊಂದು
ನೆಕ್ಸ್ಟ್ ಪಾಯಿಂಟನ್ನು ನೋಡೋದೇ ಆದರೆ ಮಿಲಿಟರಿ ಶಕ್ತಿ. ಹಾಗಾಗಿ ಮಿಲಿಟರಿ ಶಕ್ತಿಯಾಗಿದೆ, ಮಿಲಿಟರಿ ಪವರ್ ಅಂತೇಳಿ ನೋಡೋದೇ ಆದರೆ ನೋಡಿ, ಇಷ್ಟೆಲ್ಲ ಹೇಳಿದ್ರು ಕೂಡ ಒಂದು ರಾಷ್ಟ್ರದ ರಾಷ್ಟ್ರೀಯ ಶಕ್ತಿ ಬಹುಮುಖ್ಯವಾಗಿ ನಿರ್ಧಾರ ಆಗುವಂಥದ್ದು ಆ ದೇಶ ಹೊಂದಿರುವಂತಹ ಸೈನಿಕ ಶಕ್ತಿಯಿಂದ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಏಕೆ ಅಂತ ಹೇಳಿದ್ರೆ ಒಂದು ದೇಶ ಅದು ಯುದ್ಧ ಮಾಡುವ ರೀತಿ, ಅದು ಜಯಗಳಿಸುವ ರೀತಿ, ಅದು ಯಾವ್ಯಾವ ರೀತಿಯ ಅಸ್ತ್ರಗಳನ್ನು ಹೊಂದಿದೆ ಎಂಬುದರ ಆಧಾರದ ಮೇಲೆ ಒಂದು ರಾಷ್ಟ್ರದ ಶಕ್ತಿಯನ್ನು ಅಳೆಯಲಾಗ್ತದೆ. ಹಾಗಾಗಿ ಇವತ್ತು ವಿಶ್ವದಲ್ಲಿ USA ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನಾದರೂ ಕೂಡ ಇವತ್ತು ಒಂದು ಸೂಪರ್ ಪವರ್ ಕಂಟ್ರಿ ಆಗಿದೆ ಅಂತ ಹೇಳಿದ್ರೆ, ವಿಶ್ವದ ಒಂದು ದೊಡ್ಡಣ್ಣನಾಗಿದೆ ಅಂತೇಳಿ ಕರೆಯಬೇಕು ಅಂತ ಹೇಳಿದ್ರೆ ಅದು ಹೊಂದಿರುವಂತಹ ಮಿಲಿಟರಿ ಶಕ್ತಿಯೇ ಆಗಿದೆ. ಹಾಗಾಗಿ ಮಿಲಿಟರಿ ಪವರ್ ಏನಿದೆ ಅದು ಬಹಳ ಅಗಾಧವಾಗಿ ಅಂತಾರಾಷ್ಟ್ರೀಯ ನಿರ್ಧಾರದಲ್ಲಿ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇವತ್ತು ಅಮೇರಿಕದೊಡನೆ ಎಲ್ಲ ದೇಶಗಳು ಕೂಡ ಸ್ನೇಹಕ್ಕಾಗಿ ಆತೊರೆಯುತ್ತವೆ, ಅದು ಭಾರತವೂ ಸೇರಿದಂತೆ. ಭಾರತ ನೀವು ಅಬ್ಸರ್ವ್ ಮಾಡಿದರೆ ಏನೋ ಗೊತ್ತಿಲ್ಲ, ಹಾಗೆ ಪತ್ರಿಕೆಗಳಲ್ಲಿ ಮತ್ತು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ನಡೆಯುವಂಥ ಸಂದರ್ಭದಲ್ಲಿ ನೀವು ಗಮನಿಸಬೇಕು, ಭಾರತ ಇವತ್ತು ಅಮೇರಿಕದೊಡನೆ ಯಾವುದೇ ರೀತಿ ಸಂಬಂಧವನ್ನು ಹೊಂದೋದಕ್ಕೆ ಬಹಳ ತುದಿಗಾಲಲ್ಲಿ ನಿಲ್ಲುತ್ತೆ. ಯಾಕೆ ಅಂತ ಹೇಳಿದ್ರೆ ಅಮೇರಿಕ ಇವತ್ತು ಒಂದು ಶಕ್ತಿ, ಒಂದು ಬೃಹತ್ ಶಕ್ತಿಯಾಗಿ ನಮ್ಮ ಕಣ್ಣೆದುರು ಕಾಣಿಸ್ಕೊಡುತ್ತೆ. ಹಾಗಾಗಿ ಭಾರತ ಅದರ ಸ್ನೇಹವನ್ನು ಮಾಡೋದಕ್ಕೆ ಯಾವತ್ತೂ ಕೂಡ ತುದಿಗಾಲಲ್ಲಿ ನಿಂತಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅಮೇರಿಕ ದೇಶವು ಹೊಂದಿರುವಂತಹ ಅದರ ಶಕ್ತಿ ಸಾಮರ್ಥ್ಯವೇ ಒಂದು ಮುಖ್ಯ ಕಾರಣ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹೀಗೆ ಅಮೇರಿಕ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ರಾಷ್ಟ್ರವನ್ನು ನಿಯಂತ್ರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಅದು ನೋಡಿ ಪಶ್ಚಿಮ ತೀರದಲ್ಲಿದೆ, ಇವತ್ತು ಭಾರತ ಮತ್ತು ಅಫ್ಘಾನಿಸ್ತಾನ ಇವತ್ತು ಪೂರ್ವ ತೀರದಲ್ಲಿರುವಂಥದ್ದನ್ನು ನಾವು ಕಾಣ್ತೇವೆ. ನೋಡಿ ಅಮೇರಿಕ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುತ್ತೆ, ಇರಾಕ್ ಮೇಲೆ ದಾಳಿ ಮಾಡುತ್ತೆ, ಇರಾನ್ ಮೇಲೆ ದಾಳಿ ಮಾಡುತ್ತೆ, ಉತ್ತರ ಕೊರಿಯಾದ ಮೇಲೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಅದು ಹೊಂದಿದೆ. ಹೀಗೆ ಅದು ಇಡೀ ವಿಶ್ವವನ್ನೇ ತನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಅಮೇರಿಕ ಇವತ್ತು ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಅಮೇರಿಕ ಇವತ್ತು ಏನಾದರೂ ವಿಶ್ವದ ಭೂಪಟದಲ್ಲಿ ಒಂದು ಶಕ್ತಿ ರಾಷ್ಟ್ರವಾಗಿ ಮೆರಿತಾ ಇರೋದಕ್ಕೆ ಬಹುಮುಖ್ಯವಾಗಿ ಏನು ಕಾರಣ ಅಂತ ಹೇಳಿದ್ರೆ ಅದು ಹೊಂದಿರುವಂತಹ ಮಿಲಿಟರಿ ಶಕ್ತಿಯೇ ಕಾರಣ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹೀಗೆ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯ ಒಂದು ನಿರ್ಧಾರಕ ಅಂಶಗಳಲ್ಲಿ ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ಮಿಲಿಟರಿ ಶಕ್ತಿ. ಭಾರತವು ಕೂಡ ವಿಶ್ವದ 4ನೇ ಅತಿ ದೊಡ್ಡ ಶಕ್ತಿಯಾಗಿದೆ. ಹಾಗಾಗಿ ಭಾರತದ ಶಕ್ತಿ ಏನು ಕಮ್ಮಿ ಇಲ್ಲ. ಹಾಗಾಗಿ ವಿಶ್ವದ ಅತಿ ದೊಡ್ಡ ಸೈನ್ಯಗಳಲ್ಲಿ ಭಾರತ ಸೈನ್ಯವು ಕೂಡ ಒಂದು. ಅದರಲ್ಲೂ ಕೂಡ ಇತ್ತೀಚೆಗೆ ಅದು ಹೆಚ್ಚು ಆಧುನೀಕರಣಗೊಳ್ತಾ ಇದೆ. ಹೆಚ್ಚು ಆಯುಧಗಳನ್ನು, ಅಸ್ತ್ರಗಳನ್ನು, ಇವತ್ತು ಪರಮಾಣು ಅಸ್ತ್ರಗಳನ್ನು ಹೊಂದಿರುವಂಥ ದೇಶವಾಗಿದೆ. ಆ ಮೂಲಕ ಯಾವುದೇ ದೇಶವೂ ಕೂಡ ಭಾರತದೊಡನೆ ಅಷ್ಟು ಸುಲಭವಾಗಿ ವೈರತ್ವವನ್ನು ಕಟ್ಕೊಳ್ಳೋದಕ್ಕೆ ಬಯಸೋದಿಲ್ಲ. ಹಾಗಾಗಿ ಯಾವುದೇ ದೇಶ, ವಿಶ್ವದ ಯಾವುದೇ ದೇಶವನ್ನು ನೋಡಿದ್ರೂ ಕೂಡ ಅದು ಸ್ನೇಹವನ್ನು ಬಯಸುತ್ತೆ ವಿನಃ ವೈರತ್ವವನ್ನು ಸಾಧಿಸಲಿಕ್ಕೆ ಅದು ಬಯಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತ ಒಂದು ಶಾಂತಿಪ್ರಿಯ ದೇಶ, ಹಾಗೆ ಒಂದು ಶಕ್ತಿಯನ್ನು ಹೊಂದಿರುವಂಥ ದೇಶ. ಹಾಗಾಗಿ ಭಾರತ ಪರಮಾಣು ಬಾಂಬ್ಗಳನ್ನು ಹೊಂದಿದೆ, ಹಾಗೆ ಬೃಹತ್ ಸೈನ್ಯವನ್ನು ಹೊಂದಿದೆ. ಒಂದು ಶಿಸ್ತುಬದ್ಧವಾಗಿ ಅದು ತರಬೇತಿನ ಪಡೆದಂತಹ ಒಂದು ಸೈನ್ಯವಾಗಿರುವಂಥದ್ದನ್ನು ಭಾರತ ಸೈನ್ಯವನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಭಾರತದ ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳಲ್ಲಿ ಒಂದು ಸೈನಿಕ ಶಕ್ತಿಯು ಕೂಡ ಒಂದು ಮೂಲ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ನಂತರ ನಿಮಗೆ ಮುಂದಿನ ಪಾಯಿಂಟನ್ನು ನೋಡೋದೇ ಆದರೆ ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ನಾವು ವಿಚಾರ ಮಾಡುವಾಗ ಯಾವ ಅಂಶಗಳನ್ನು ಪರಿಗಣಿಸಬೇಕಾಗ್ತದೆ ನೋಡಿ. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 3 ಅಂಶಗಳನ್ನು ನಾವು ತಿಳಿಬೇಕಾಗ್ತದೆ. ಒಂದು, ಈಗಿರುವಂಥ ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ಶಾಂತಿ ವ್ಯವಸ್ಥೆನ ಹಾಗೆ ಮುಂದುವರಿಸ್ಕೊಂಡು ಹೋಗುವಂಥದ್ದು. ಎರಡನೆಯದು ನಿಮಗೆ ಒಂದು ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಯಲ್ಲಿ ಬೆಂಬಲವನ್ನು ಹೊಂದಿರುವಂಥ ಕೆಲವು ರಾಷ್ಟ್ರಗಳು, ಹಾಗೆ ಈ ರೀತಿಯ ಒಂದು ಸರ್ವಾಧಿಕಾರತ್ವ ಧೋರಣೆಯನ್ನು ಹೊಂದಿರುವಂಥ ರಾಷ್ಟ್ರಗಳು, ಹಾಗೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಹೆಚ್ಚು ನಂಬಿಕೆಯನ್ನು ಹೊಂದಿರುವಂಥ ರಾಷ್ಟ್ರಗಳು. ಹೀಗೆ ಅನೇಕ ಭಾಗಗಳನ್ನಾಗಿ ನಾವು ಮಾಡ್ಕೊಳ್ಬೋದು. ಇಲ್ಲಿ ಸೈದ್ಧಾಂತಿಕ ವಿಚಾರ ಅಂದರೆ ಏನು ನೋಡಿ. ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ಬಗ್ಗೆ ನಾವು ಹೊಂದಿರುವಂತಹ ನಿಲುವುಗಳೇ ಸೈದ್ಧಾಂತಿಕ ವಿಚಾರಗಳು ನೋಡಿ. ನಮ್ಮ ಪೂರ್ವಜರಿರ್ಬೋದು, ನಮ್ಮ ಸಮುದಾಯಗಳಿರ್ಬೋದು, ಸಮಾಜ ಇರ್ಬೋದು, ನಮ್ಮ ದೇಶ ಇರ್ಬೋದು, ನಮ್ಮ ದೇಶದ ಬಗ್ಗೆ ನಾವು ಹೊಂದಿರುವಂಥ ಒಲವುಗಳೇನಿದೆ ಆ ಒಲವುಗಳನ್ನು ಬೇರೊಂದು ರೂಪಕ್ಕೆ ಅಂದರೆ ಸಾಮಾಜಿಕ ವ್ಯವಸ್ಥೆಗೆ, ಧಾರ್ಮಿಕ ವ್ಯವಸ್ಥೆಗೆ, ಹಾಗೆ ರಾಜಕೀಯ ವ್ಯವಸ್ಥೆಗೆ ಅಳವಡಿಸಿಕೊಳ್ಳುವುದರ ಮೂಲಕ ಅದನ್ನು ಕಾರ್ಯಗತಗೊಳಿಸುವಂತಹ ನೀತಿಯನ್ನೇ ನಾವು ಸೈದ್ಧಾಂತಿಕ ವಿಚಾರಗಳು ಅಂತೇಳಿ ನಾವು ಕರಿತೇವೆ ನೋಡಿ. ವಿಶ್ವದಲ್ಲಿ ಅನೇಕ ಐಡಿಯಾಲಜಿಗಳಿರುವಂಥದ್ದನ್ನು ನಾವು ಕಾಣ್ತೇವೆ. ನಿಮಗೆ ರಾಜಪ್ರಭುತ್ವ, ಹಾಗೆ ಕಮ್ಯುನಿಸ್ಟ್ ಸರ್ಕಾರಗಳು, ಪ್ರಜಾಪ್ರಭುತ್ವ ಸರ್ಕಾರಗಳು, ಹಾಗೆ ನಿರಂಕುಶ ಪ್ರಭುತ್ವಗಳು, ಆಮೇಲೆ ವ್ಯಕ್ತಿವಾದ,
ಉದಾರತಾವಾದ, ಹಾಗೆ ಈ ರೀತಿಯ ಅನೇಕ ಐಡಿಯಾಲಜಿಗಳನ್ನು, ಸಿದ್ಧಾಂತಗಳನ್ನು ಇಡೀ ಜಗತ್ತಿನಾದ್ಯಂತ ನಾವು ನೋಡ್ತಾ ಹೋಗ್ತೇವೆ. ಭಾರತದ ಒಂದು ಐಡಿಯಾಲಜಿ ಏನು? ಒಂದು ಶಾಂತಿಯಲ್ಲಿ ನಂಬಿಕೆ, ಪರಸ್ಪರ ಸಹಕಾರ, ಸಹಬಾಳ್ವೆ, ಒಳ್ಳೆಯ ಅನನ್ಯತೆ, ವಿಶ್ವದ ಭ್ರಾತೃತ್ವ, ವಿಶ್ವದ ಎಲ್ಲ ದೇಶಗಳೊಡನೆ ಉತ್ತಮ ಬಾಂಧವ್ಯವನ್ನು ಹೊಂದುವಂಥದ್ದು. ಈ ರೀತಿಯ ಮನೋಭಾವನೆಯನ್ನು, ಒಂದು ವೈಚಾರಿಕ ನೀತಿಯನ್ನು, ಸೈದ್ಧಾಂತಿಕ ವಿಚಾರಗಳನ್ನು ಅದು ಹೊಂದಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಡೆಮೋಕ್ರೆಟಿಕ್ ಸಿಸ್ಟಮನ್ನು ಭಾರತ ಹೊಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಏನು? ಪ್ರಜಾತಂತ್ರ ವ್ಯವಸ್ಥೆ. ಇಲ್ಲಿ ಪ್ರಜೆಗಳ ಆಡಳಿತವೇ ಅಂತಿಮವಾಗಿರುತ್ತೆ. ಹಾಗಾಗಿ ಇವತ್ತು ಅತ್ಯಂತ ಒಂದು ಉತ್ತಮ ಸರ್ಕಾರದ ವ್ಯವಸ್ಥೆ ಇಡೀ ಜಗತ್ತಿನಲ್ಲಿ ಯಾವುದು ಅಂತ ಹೇಳಿದ್ರೆ ನಿಮಗೆ ಡೆಮೋಕ್ರೆಟಿಕ್ ಸಿಸ್ಟಮ್, ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇಳಿ ನಾವು ಕರಿತೇವೆ. ಇದನ್ನು ಆ ಥರದ ರಾಷ್ಟ್ರಗಳು ಯಾವ್ಯಾವ ರಾಷ್ಟ್ರಗಳು ಹೊಂದಿದೆಯೋ ಅದರದ ಬಗ್ಗೆ ಒಂದು ಸಹಾನುಭೂತಿಯನ್ನು ಇದು ಹೊಂದಿರುತ್ತೆ. ಅವುಗಳೊಡನೆ ಉತ್ತಮ ಬಾಂಧವ್ಯವನ್ನು ಭಾರತ ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಭಾರತ ಸೈದ್ಧಾಂತಿಕವಾಗಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೊಂದಿರುವಂಥ ರಾಷ್ಟ್ರಗಳೊಡನೆ ಒಂದು ಉತ್ತಮ ಬಾಂಧವ್ಯವನ್ನು ಅದು ಹೊಂದುತ್ತೆ. ಹಾಗೆ ವಿಶ್ವದ ಯಾವುದೇ ಭಾಗದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಧಕ್ಕೆ ಆದರೆ ಅದನ್ನು ಖಂಡಿಸುವುದರ ಮೂಲಕ ಪುನರ್ ಸ್ಥಾಪನೆ ಅಥವಾ ಪುನರ್ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ಮತ್ತು ಬೆಂಬಲವನ್ನು ಕೊಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಮುಖ್ಯವಾಗಿ ನಾವೆಲ್ಲ ತಿಳಿದಿರುವ ಹಾಗೆ ನಿಮಗೆ ಏಷ್ಯಾ ಮತ್ತು ಆಫ್ರಿಕಾದ ಕೆಲವು ರಾಷ್ಟ್ರಗಳಲ್ಲಿ ಏನಾದರೂ ಪ್ರಜಾತಂತ್ರ ವ್ಯವಸ್ಥೆಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಅದರ ಒಂದು ಸ್ಥಾಪನೆಗೆ ಇದು ಹೆಚ್ಚಿನ ಆದ್ಯತೆ ಕೊಟ್ಟಿರುವಂಥದ್ದನ್ನು ನಾವೆಲ್ಲ ತಿಳಿದೇ ಇದ್ದೀವಿ. ಇನ್ನು ನಿಮಗೆ ನಂತರದ ಅಂಶವನ್ನು ನೋಡೋಣ. ಇಲ್ಲಿ ಸಾರ್ವಜನಿಕ ಅಭಿಪ್ರಾಯ ನೋಡಿ. ಸಾರ್ವಜನಿಕ ಅಭಿಪ್ರಾಯ ಅನ್ನುವಂಥದ್ದು ಭಾಳ ಮುಖ್ಯವಾಗ್ತದೆ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯಲ್ಲಿ. ಅದರಲ್ಲೂ ಕೂಡ ಭಾರತ ವಿದೇಶಾಂಗ ನೀತಿಯ ನಿರ್ಧಾರದಲ್ಲಿ ಸಾರ್ವಜನಿಕರ ಒಪ್ಪಿಗೆ ಭಾಳ ಮುಖ್ಯ. ಹಂಗಾಗಿ ನಾವು ಸಾರ್ವಜನಿಕ ಒಪ್ಪಿಗೆಯನ್ನು ಹೇಗೆ ಪಡ್ಕೊಳ್ತೀವಿ? ಈಗ ಉದಾಹರಣೆಗೆ ಯಾವುದೋ ಒಂದು ಒಪ್ಪಂದವನ್ನು ವಿದೇಶದೊಡನೆ ಮಾಡ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ ಅಮೇರಿಕದೊಡನೆ ಭಾರತ ಒಂದು ಒಪ್ಪಂದವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈಗ ಪರಮಾಣು ಒಪ್ಪಂದ ಆಯಿತು, ಏಕಾಏಕಿ ಒಪ್ಪಂದವಾಗೋದಿಲ್ಲ. ಅದರ ಬಗ್ಗೆ ಡಿಬೇಟ್ ಆಗ್ತದೆ, ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಲಾಗ್ತದೆ. ನಂತರ ಅದನ್ನು ಸರ್ಕಾರದ ವತಿಯಲ್ಲಿ ಮತ್ತು ಅನೇಕ ತಜ್ಞರ ಸಮಿತಿಯ ಮೂಲಕ ಒಂದು ಅಧ್ಯಯನ ಮಾಡೋದ್ರ ಮೂಲಕ ಅದು ಏನಾದರೂ ಕೂಡ ನಮ್ಮ ರಾಷ್ಟ್ರಕ್ಕೆ ಅನುಕೂಲತೆ ಇದೆ, ಅದು ಉತ್ತಮವಾದಂತಹ ಒಂದು ಒಪ್ಪಂದವಾಗ್ತದೆ ಅಂತೇಳಿ ಕಂಡು ಬಂದಾಗ ಆ ಒಂದು ರಾಷ್ಟ್ರದೊಡನೆ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗ್ತದೆ. ಹೀಗೆ ಅಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಭಾಳ ಮುಖ್ಯವಾಗ್ತದೆ. ಯಾವ ರೀತಿಯಲ್ಲಿ ಸಾರ್ವಜನಿಕರಿಗೆ ಅದು ಒಳಿತನ್ನು ತರುತ್ತೆ ಅಂದರೆ ದೇಶಕ್ಕೆ ಒಳಿತನ್ನು ತರುತ್ತೆ. ದೇಶಕ್ಕೆ ಒಳಿತು ಅಂತ ಹೇಳಿದ್ರೆ ಜನರಿಗೆ ಒಳಿತು ಅನ್ನೋ ಅರ್ಥ. ದೇಶ ಅಂದರೆ ಇನ್ಯಾರೂ ಅಲ್ಲ, ಜನರು. ಈ ರೀತಿಯಲ್ಲಿ ನಾವು ಸಾರ್ವಜನಿಕರ ಅಭಿಪ್ರಾಯಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕಾಗ್ತದೆ. ಏಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಅಂದರೆ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಅಂದರೆ ಜನರು, ಪ್ರಜೆಗಳು ಯಾವ ಒಂದು ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅದೇ ಸರ್ಕಾರ ಇವತ್ತು ಭಾರತದ ಆಡಳಿತ ಚುಕ್ಕಾಣಿ ಹಿಡಿಯುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಆ ಮೂಲಕ ಭಾರತ ಸರ್ಕಾರ ವಿದೇಶಗಳೊಡನೆ ವ್ಯಾಪಾರ ಅಥವಾ ವಾಣಿಜ್ಯ ಅಥವಾ ವ್ಯವಹಾರವನ್ನು ಅಥವಾ ವಿದೇಶಾಂಗ ನೀತಿಯನ್ನು ಅನುಸರಿಸುವಂತಹ ಒಂದು ಸಂದರ್ಭದಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡುತ್ತೆ ಅಂತ ಹೇಳಿದ್ರೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಆದ್ಯತೆ ಕೊಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇನ್ನು ನಿರ್ಧಾರ ತೆಗೆದುಕೊಳ್ಳುವವರು ನೋಡಿ, ನಿರ್ಧಾರವನ್ನು ತೆಗೆದುಕೊಳ್ಳುವವರು ಭಾಳ ಮುಖ್ಯವಾಗ್ತದೆ. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಾಂಗ ನೀತಿಯನ್ನು ನಿರ್ಧಾರ ಮಾಡುವಂತಹ ಒಂದು ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರದ ಮುಖ್ಯಸ್ಥ ಯಾವ ರೀತಿಯ ಒಂದು ಮನೋಶಕ್ತಿಯನ್ನು ಹೊಂದಿದ್ದಾನೆ, ಬೌದ್ಧಿಕ ಶಕ್ತಿಯನ್ನು ಹೊಂದಿದ್ದಾರೆ, ಯಾವ ರೀತಿಯಲ್ಲಿ ರಾಷ್ಟ್ರದ ಒಳಿತನ್ನು ಮತ್ತು ಮುಂದಾಲೋಚನೆಯನ್ನು ಮಾಡಬಲ್ಲರು ಎಂಬುದರ ಬಗ್ಗೆ ಅದು ಬಹಳ ಮುಖ್ಯವಾಗ್ತದೆ, ಬಹಳ ಅತ್ಯಂತ ಅಮೂಲ್ಯವಾದಂಥ ಅಂಶ. ಹಾಗಾಗಿ ಒಬ್ಬ ಏನಾದರೂ ಕೂಡ ರಾಷ್ಟ್ರದ ಮುಖ್ಯಸ್ಥ ಅಂದರೆ ಅದರ ರಾಷ್ಟ್ರದ ಆಡಳಿತವಾದ ಸರ್ಕಾರದ ಮುಖ್ಯಸ್ಥನಾದವರು ಒಂದು ದೂರಾಲೋಚನೆ ಅಂತ ಹೇಳಿದ್ರೆ ನಿಮಗೆ ಮುಖ್ಯವಾಗಿ ಮುಂದಾಲೋಚನೆಯನ್ನು ಮಾಡುವುದರ ಮೂಲಕ ಆ ರಾಷ್ಟ್ರಕ್ಕೆ ಒಳಿತನ್ನು ಬಯಸುವಂಥ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಆಗ ರಾಷ್ಟ್ರ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಮತ್ತು ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ವಿಶ್ವದ ಇತರ ದೇಶಗಳೊಡನೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಲಿಕ್ಕೆ ಅದು ಸಾಧ್ಯವಾಗ್ತದೆ. ಇಲ್ಲದೇ ಇದ್ದರೆ ಅದು ತಪ್ಪಾದರೆ ಇಡೀ ರಾಷ್ಟ್ರವೇ ಆ ತಪ್ಪಿನ ಒಂದು ಫಲವನ್ನು ಹೊಂದಬೇಕಾಗ್ತದೆ. ಈ ರೀತಿಯಲ್ಲಿ ಒಂದು ರಾಷ್ಟ್ರದ ಒಂದು ಅಧಿಕಾರವನ್ನು ಹಿಡಿದಿರುವಂತಹ ನಾಯಕರು ರಾಷ್ಟ್ರದ ಒಳಿತನ್ನು ಅತ್ಯಂತ ನಾಜೂಕಿನಿಂದ ಅಳೆಯುವುದರ ಮೂಲಕ ನಿರ್ಧಾರ ಕೈಗೊಳ್ಳುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ನಂತರ ಕೊನೆಯ ಅಂಶ ದೇಶೀಯ ಅಸ್ಥಿರತೆ. ನೋಡಿ, ಒಂದು ದೇಶ ಅನ್ನುವಂಥದ್ದು ಆಂತರಿಕವಾಗಿ ಬಹಳ ಭದ್ರವಾದಂಥ ಅಡಿಪಾಯವನ್ನು ಹೊಂದಿರಬೇಕು. ಏನಾದರೂ ಒಂದು ಒಳ್ಳೆಯ ಸೈದ್ಧಾಂತಿಕ ವಿಚಾರಗಳಿರ್ಬೋದು, ಒಂದು ಉತ್ತಮ ಪ್ರಜೆಗಳಿಂದ ಕೂಡಿರಬೇಕಾಗ್ತದೆ. ಹಾಗೆ ಅಲ್ಲಿನ ನೀತಿ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಪ್ರಜೆಗಳ ಒಂದು ಅಭಿಪ್ರಾಯಕ್ಕೆ ಮನ್ನಣೆಯನ್ನು ನೀಡಬೇಕಾಗ್ತದೆ. ಆ ಮೂಲಕ ಒಂದು ಶಾಂತಿಪ್ರಿಯ ಉತ್ತಮ ದೇಶವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ವಿರುದ್ಧವಾಗಿದ್ದಲ್ಲಿ, ಅದೇನಾದರೂ ಕೂಡ ಅಭದ್ರತೆ ಇದ್ದಲ್ಲಿ, ಒಂದು ನಾಗರಿಕ ಯುದ್ಧವೇನಾದರೂ ಆ ದೇಶದಲ್ಲಿ ನಡೀತಾ ಇದ್ದಲ್ಲಿ ಅದು ಒಂದು ಉತ್ತಮ ದೇಶವಾಗಿ ನಿರ್ಮಾಣವಾಗಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ನೀವು
ಈ ಆಫ್ರಿಕನ್ ಕೆಲವು ರಾಷ್ಟ್ರಗಳನ್ನು ನೋಡ್ಬೋದು. ಈಗ ಸೋಮಾಲಿಯಾ ಇರ್ಬೋದು, ಇಥೋಪಿಯಾ, ರವಾಂಡ. ಸೊ ಈ ದೇಶಗಳೇನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಆಂತರಿಕ ಯುದ್ಧದಲ್ಲಿ ತೊಡಗಿರ್ತವೆ. ಯಾವಾಗಲೂ ಕೂಡ ಅಲ್ಲಿ ಅಧಿಕಾರ ಹಸ್ತಾಂತರ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಜನರ ಮರಣಹೋಮ ಆಗ್ತದೆ. ಸೊ ಹಂಗಾಗಿ ಅಲ್ಲಿ ಒಂದು ಶಾಂತಿಯುತ ಮಾರ್ಗದ ಮೂಲಕ ಅಲ್ಲಿನ ಸರ್ಕಾರಗಳು ಬದಲಾವಣೆ ಆಗೋದಿಲ್ಲ. ಆದರೆ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೊಂದಿರುವಂಥ ರಾಷ್ಟ್ರಗಳು, ಅದರಲ್ಲೂ ಕೂಡ ಭಾರತ ಒಂದು ಈ ರೀತಿಯ ಲಕ್ಷಣ ಅಸ್ಥಿರತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮಲ್ಲಿ ಭದ್ರತೆ ಇದೆ, ಆಂತರಿಕ ಭದ್ರತೆ ಇದೆ. ನಾವೆಲ್ಲರೂ ಕೂಡ ಆಂತರಿಕ ಯುದ್ಧದಲ್ಲಿ ಭಾಗಿಯಾಗೋದಿಲ್ಲ. ನಾವೆಲ್ಲರೂ ಏಕತೆಯಿಂದ, ಸಮಗ್ರತೆಯಿಂದ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಹಾಗೆ ಆಡಳಿತವನ್ನು ಸರ್ಕಾರಗಳು ನಿರ್ವಹಣೆ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಇದಿಷ್ಟು ಅಂಶಗಳು ನಿಮಗೆ ಆಂತರಿಕ ಅಂಶಗಳು ಅಂದರೆ ನಿಮಗೆ ಭಾರತದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳಲ್ಲಿ 2 ಭಾಗ, ಒಂದು ಆಂತರಿಕ ಅಂಶಗಳು, ಮತ್ತೊಂದು ಬಾಹ್ಯ ಅಂಶಗಳು. ಸೊ ಈಗ ನಾನು ಇವತ್ತು ತಿಳಿಸಿರುವಂಥ ವಿಚಾರಗಳು ಯಾವುದು ಅಂತ ಹೇಳಿದ್ರೆ ಆಂತರಿಕ ಅಂಶಗಳ ಬಗ್ಗೆ ನಾನು ಇಷ್ಟು ಹೊತ್ತು ನಿಮಗೆ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ನಾಳೆ ಮುಂದಿನ ಕ್ಲಾಸಲ್ಲಿ ನಾನು ಬಾಹ್ಯ ಅಂಶಗಳು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಗ್ಗೆ ತಿಳಿಸ್ತೇನೆ. ಥ್ಯಾಂಕ್ ಯು.